ಕೃಷ್ಣ ಹೇಳ್ತಾನೆ ಯಾರಿಗಾರ ಧರ್ಮರಾಜ್ಗೆ, ನೀನು ಈ ಅನಂತ ವ್ರತ ಮಾಡು, ನಿನ್ನ ರಾಜ್ಯ ಎಲ್ಲ ನೀನು ಬಂದುಬಿಡುತ್ತಾ, ಮತ್ತ ನೀನು ಸಾರ್ವಭೌಮನ ಆಗ್ತೀಯ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ, ಅನಂತ ಎಲ್ಲ ಕಡೆ ವ್ಯಾಪಿಸಿರೋತಕ್ಕಂಥ ಒಂದು ಶಕ್ತಿ ಏನಿದೆಯೋ ಅದು ಅನಂತ, ಅದಕ್ಕೆ ಕೊನೆ ಇಲ್ಲ. ನಾವು ಹುಡುಕಿದ್ರೂ ಕೊನೆ ಸಿಕ್ಕಲ್ಲ. ಸೊ ಅಂಥದನ್ನು ನಾವು ಅನಂತ ಅಂತೀವಿ. ಸೊ ಅಂಥ ಅನಂತವಾಗಿರತಕ್ಕಂಥ ಶಕ್ತಿ ಒಳಗಡೆ ತುಂಬಿರೋದು ಒಂದು ಈ ಅಮ್ಮನೇ. ನಿಮಗೆ ಅನಂತ ವ್ರತ ಆಗಿದ ತಕ್ಷಣ ಏನಾಗುತ್ತೆ, ಒಂದು 15 ದಿನ ನಮ್ಮ ಪಿತೃಪಕ್ಷ ಅಂತ ಬರುತ್ತೆ. ಈ ಪಿತೃಪಕ್ಷಕ್ಕ ಅಧಿದೇವತೆ ಯಾರು ಅಂದರೆ ಸೂರ್ಯ. ಯಾಕಂದರೆ ಜಗತ್ಪಿತೃಕಾರಕ ಅವನು ಸೂರ್ಯ. ಸೊ ಸೂರ್ಯನ ನಾವು ಈ 15 ದಿನ ಯಾಕೆ ನಾವು ಯಾವುದೇ ಒಳ್ಳೆಯ ಕಾರ್ಯ ಮಾಡಬಾರ್ದು ಅಂದರೆ, ನಾವು ಈಗ ನೀವು ಇಲ್ಲಿ ಬಂದಿರಿ, ಬಂದ ತಕ್ಷಣ ಏನೋ ನನಗೋಸ್ಕರ ನಾವು ಪ್ರೀತಿಯಿಂದನೋ ವಿಶ್ವಾಸದಿಂದನೋ ಇನ್ನೊಂದರಿಂದನೋ ನನ್ನ ಮಾತು ಕೇಳೋಕ್ಕೆ ಬಂದು ಹೋಗ್ತೀವಿ. ಸೊ ನನಗೇನಿರಬೇಕು ನಿಮ್ಮ ಮೇಲೆ, ನಿಮ್ಮ ಟೈಮೆಲ್ಲ ಬಿಟ್ಟುಕೊಂಡು ನಾನು ಹೇಳೋ ಮಾತನ್ನು ಕೇಳ್ಕೊಂಡು ಬರ್ತಾ ಇದ್ರು ಅಂತೇಳಿ ಐ ಶುಡ್ ಹ್ಯಾವ್ ಸಮ್ ಕೈಂಡ್ ಆಫ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಇರಬೇಕು. ಆ ಕೃತಜ್ಞತೆ ಇದು ಇಷ್ಟು ಚಿಕ್ಕ ವಿಷಯಕ್ಕೆ ಇದೆ ಅಂದರೆ, ನಮ್ಮೆಲ್ಲರಿಗೂ ಗೋತ್ರಗಳಿವೆ. ಒಬ್ಬರಿಗೆ ಭಾರದ್ವಾಜ ಗೋತ್ರ ಇರ್ಬೋದು, ಇನ್ನೊಬ್ಬರಿಗೆ ವಸಿಷ್ಠ ಗೋತ್ರ ಇರ್ಬೋದು, ಇನ್ನೊಬ್ಬರಿಗೆ ಇನ್ನೊಂದು ಗೋತ್ರ ಇರ್ಬೋದು. ಈ ಗೋತ್ರ ಅಂದರೆ ಏನು? ಋಷಿ. ಈ ಋಷಿಗಳ ಕೆಲಸ ಏನು ಅಂದರೆ, ಅವರು ನೈಮಿಸಾರಣ್ಯದಲ್ಲಿ ಕೂತುಕೊಂಡು ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ತಪಸ್ಸು ಮತ್ತು ಯಜ್ಞ ಯಾಗ ಮಾಡ್ತಾ ಇರ್ತಾರೆ. ಅವ್ರಿಗೊಂದು AC ಇರಲ್ಲ, ಒಂದು ಕಾರ್ ಇರಲ್ಲ, ಒಂದು ಏನೂ ಇರಲ್ಲ, ಬರೀ ಒಂದು ಗುಡಿಸೋ ಥರ ಹಾಕ್ಕೊಂಡು ಕೂತ್ಕೊಳ್ತಾರೆ, ಹಸುನ ಇಟ್ಕೊಳ್ತಾರೆ, ಆ ಹಸು ಹಾಲು ಹಿಂಡಿತಾರೆ, ಇಲ್ಲದ್ರೆ ಊಟ ಮಾಡೋದು. ಅದು ಊಟ ಏನು ಕಂದಮೂಲಗಳು ಅಂತ ಏನೇನು ಸಿಗುತ್ತೋ ಅದು ಮಾತ್ರ. ನಂತರ ಅಡಿಗೆ ಗಿಡಿಗೆ ಸಾಂಬಾರು ಹುಡಿ ಏನಿಲ್ಲ. ಸೊ ಇಂಥ ಕೆಲಸ ಮಾಡಿ ಅವ್ರು ಏನು ಮಾಡ್ತಾರೆ ಅಂದರೆ, ನಾವೆಲ್ಲ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನಾವು ಏನಾದರೂ ಒಂದು ಪೂಜಾ ಸಂಕಲ್ಪ ಮಾಡುವಾಗ ಏನು ಮಾಡ್ತೀವಿ, ಇಂಥ ಗೋತ್ರೋದ್ಭವಸ್ಯ, ಯಾರ್ಯಾರವರು ಗೋತ್ರ ಹೇಳ್ತಿರ್ತೀರಿ. ಆ ಗೋತ್ರನ ಹೇಳೋದನ್ನ ಏನಕ್ಕೆ ಅಂದರೆ, ನಮ್ಮ ಹಿರಿಯವರು, ಈಗ ನಮ್ಮ ತಂದೆ ಗೊತ್ತು, ನಮ್ಮ ತಾತ ಗೊತ್ತು, ಇನ್ನೂ ಬೇಕಾದ್ರೆ ಹಿರಿಯ ತಾತ ಗೊತ್ತು, ಆಮೇಲೆ ಯಾರಿದ್ದಾರೆ ನಂಗೆ ಗೊತ್ತಿಲ್ಲ. ಸೊ ಇದು ಎಲ್ಲಿಂದ ಶುರುವಾಯಿತು ಅಂದರೆ, ಆ ಗೋತ್ರ ಋಷಿಯಿಂದ ಇವತ್ತುವರೆಗೆ ಕಂಟಿನ್ಯೂ ಆಯಿತು. ಸೊ ಅವರಿಗೆ ನಾವು ಕೃತಜ್ಞತೆ ಹೇಳಿಕೊಳ್ಳೋದಕ್ಕೆ ಗೋತ್ರ ಹೆಸರು ಹೇಳ್ತಿದ್ದೀವಿ ಫಸ್ಟ್. ಎರಡನೇದು, ದೇವರಿಗೆ ನಾವು ಇಂಥವನು, ನಾನು ಇಲ್ಲಿ ಹುಟ್ಟಿದ್ದೀನಿ, ಇಂಥ ಜಾಗದಲ್ಲಿ ಇದ್ದೀನಿ, ನನ್ನ ಗೋತ್ರ ಇದು, ನನ್ನ ಹೆಸರು ಇದು ಅಂತ ದೇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ದಟ್ ಈಸ್ ಅವರ್ ಡ್ಯೂಟಿ. ಯಾಕೆಂದರೆ ಎಲ್ಲಾದ್ರೂ ಹೋದರೆ ನಾವು ಯಾರು ಅನ್ನೋದು ನಮ್ಮ ಬಗ್ಗೆ ನಾವು ಹೇಳಿಕೊಂಡು ಹೋದ್ರೇನೆ ಅವ್ರಿಗೆ ಒಂದು ಐಡೆಂಟಿಟಿ ರಿಸೆಪ್ಷನ್. ಮತ್ತು ದೇವ್ರಿಗಿರಲ್ವ ಅದು, ಅದಕ್ಕೋಸ್ಕರ ಆ ಥರ ಮಾಡ್ತೀವಿ. ಇಂಥ ಇದನ್ನು ನಾವು ಕೃತಜ್ಞತಾ ಅನ್ನೋದು ಸಲ್ಲಿಸೋದಕ್ಕೆ 15 ದಿನ ಪಿತೃಪಕ್ಷ ಅಂತ. 365 ದಿನಗಳಲ್ಲಿ ಬರೀ 15 ದಿನ. ಈ 15 ದಿನನೂ ನಾವು ಇಲ್ಲ, ನಾವು ಪರವಾಗಿಲ್ಲ ರೀ, ಏನೋ ಒಂದು ಮಾಡ್ಕೊಂಡ್ಬಿಡ್ತೀವಿ, ಬೇರೆ ಟೈಮಿಲ್ಲ ರೀ ಅಂದ್ಕೊಂಡ್ರೆ ಹಣೆ ಅವ್ರು ಉದ್ಧಾರ ಆಗಲ್ಲ. ಸೊ ಈ ಥರ ಇದಾಗಿದ ತಕ್ಷಣವೇ ಏನಾಯಿತು, ಅಮಾವಾಸ್ಯೆ ಕಳೆದ ತಕ್ಷಣ ಅಮ್ಮ ನಾನಿದ್ದೀನಿ ಅಂತ ಬಂದ್ಬಿಡ್ತಾರೆ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೆ, ಕುಂಕುಮ, ಚತುರ್ಥಕ ಅಂತ 9 ದಿನನೂ 9 ಅಮ್ಮನವರುಗಳು ಹಾಗೆ ಬರ್ತಾರೆ. ಸೊ ಇವನ್ನ ಆರಾಧನೆ ಮಾಡೋದು ಏನಕ್ಕೆ ಅಂದರೆ, ನಾವು ಇದಾದ ತಕ್ಷಣ ಕಾರ್ತಿಕ ಮಾಸ ವಿಷ್ಣು ದೇವರು ಯೋಗನಿದ್ರದಿಂದ ಎದ್ದು ಕೂತಿರ್ತಾರೆ. ಕೂತಿದ ತಕ್ಷಣವೇ ನಮಗೆ ಭಗವದ್ಗೀತಾ 10ನೇ ಅಧ್ಯಾಯದಲ್ಲಿ ಅರ್ಜುನಿಗೆ ಹೇಳ್ತಾನೆ, ಏನಪ್ಪ ನೀನು ಎಲ್ಲ ನಾನೇ ಅಂತ ಹಿಂಗೆ ಎಲ್ಲಿದ್ದೀಯಾ ಅಂದರೆ, ಕೃಷ್ಣ ಹೇಳ್ತಾ ಇರ್ತಾನೆ ಏನು ಅಂದರೆ, ನಾನು ಇಂಥ ಗಣದಲ್ಲಿದ್ದೇನೆ ಅಂತ ಹೇಳ್ತಾ, ಮಾಸಾನಾಂ ಮಾರ್ಗಶೀರ್ಷೋಷ್ಮಿ ಅಂತ. ಮಾಸ 12 ಮಾಸ ಇದೆ. ಈ 12 ಮಾಸದಲ್ಲಿ ಮಾರ್ಗ ಅಂದರೆ ಏನು, ದಾರಿ, ಮೈನ್ ರೂಟ್. ಅದರಲ್ಲಿ ಹೆಡ್ ದಾರಿ ಏನಿದೆ ಅಂದರೆ ತುಂಬ ಇಂಪಾರ್ಟೆಂಟ್ ದಾರಿ, ದೇವರಿಗೆ ನಾವು ಪಡೆಯೋ ದಾರಿ ಏನಿದೆಯೋ ಅದೇ ಮಾರ್ಗಶೀರ್ಷ ಅಂತ. ಮಾರ್ಗಶೀರ್ಷ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಸೊ ಅಂಥ ಇದರಲ್ಲಿ ನಮಗೆ ಏನು ಸಿಗುತ್ತೆ, ದತ್ತ ಜಯಂತಿ ಸಿಗುತ್ತೆ. ಅಂದರೆ ಆದಿಗುರು ರೂಪ ದತ್ತಾತ್ರೇಯನ ಜಯಂತಿ ಬಂದು ನಮಗೆ ಬರೋದು ಆ ಮಾರ್ಗಶೀರ್ಷ ಮಾಸದಲ್ಲಿ. ಮತ್ತು ಬೇರೆ ಇದರಲ್ಲಿ ಬೇರೆ ಅವತಾರಗಳಿವೆ, ದತ್ತನ ಅವತಾರಗಳು, ಬಟ್ ಮುಖ್ಯವಾದಕ್ಕಂತ ಇರೋ ದಾರಿ ಬಂದು ಈ ಮಾರ್ಗಶೀರ್ಷದಲ್ಲಿದೆ. ಸೊ ಆ ಥರ ಈ ಮಾರ್ಗಶೀರ್ಷ ಆದಮೇಲೆ ಪುಷ್ಯಮಿ ಬರುತ್ತೆ, ಪುಷ್ಯ ಮಾಸ. ಅದರಲ್ಲಿ 15 ದಿನ ಆದ ತಕ್ಷಣ ಉತ್ತರಾಯಣ ಶುರು ಆಗಿರುತ್ತೆ. ಉತ್ತರ
ಉತ್ತರಾಯಣದಲ್ಲಿ ಮತ್ತೆ ಮಾಘ ಮಾಸ ಎಲ್ಲ ಒಳ್ಳೆ ಕಾರ್ಯಗಳು ಒಳ್ಳೇದಾಗೋದು. ಸೊ ಇದಕ್ಕೆ ದಾರಿ ಯಾರು ಕೊಡಬೇಕು? ಈ ಅಮ್ಮ ಕೊಡಬೇಕು. ಅದಕ್ಕೋಸ್ಕರ ಈ ಶರತ್ ಋತು ಈ 9 ದಿನನೂ ತುಂಬಾ ಇಂಪಾರ್ಟೆಂಟ್ ಆಗಿ ಅಮ್ಮನ ಬೇಡ್ಕೋಬೇಕು ನಾವು. ಇಷ್ಟು ಕನೆಕ್ಷನ್ ಅದಕ್ಕೆಲ್ಲ. ಯಾಕಂದ್ರೆ ಆ ಋತುಗಳಿಗೆ ನಿಮಗೆ ಏನು ಅಂದ್ರೆ 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ, ಮತ್ತೆ ಇರೋ ಋತುಗಳು ಬಂದು 6. ಈ 6 ಋತುಗಳಲ್ಲಿ ಯಾವ ಋತುವಿಂದ ಎಲ್ಲಿ ಕನೆಕ್ಷನ್ ಹೋಗ್ಬೇಕು? ಅದು ಬಂದು ಅಮ್ಮ ಬಂದು ಊಟ ಹಾಕ್ಬೇಕು, ಜನ್ಮ ಕೊಡಬೇಕು, ಕೈ ಹಿಡ್ಕೊಂಡು ನಡೆಸಬೇಕು, ಮಾತು ಹೇಳಿಕೊಡ್ಬೇಕು. ಇದೆಲ್ಲ ಅಮ್ಮನೇ ಮಾಡ್ತಾಳಮ್ಮ ನಮಗೆ. ನಾವು ಹುಟ್ಟಿದ ತಕ್ಷಣ ಯಾರು ಮಾಡ್ತಾ ಇದ್ದಾರೆ? ಇದೆಲ್ಲ ಅಮ್ಮನೇ ಮಾಡೋದು. ಸೊ ಅಮ್ಮನಿಗಿರೋ ಆ ಬೆಲೆ ಬಂದು ನಾವು ತೂಕ ಹಾಕೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ